And welcome back to your English Academy, my dearest English learners. Okay, dear students, ಮುದ್ದು ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ದೇರ್ ಇಸ್ ಅ ಪೋಯಮ್, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪೋಯಮ್ ಇದೆ. ಯಾವುದಪ್ಪ ಅಂದ್ರೆ 8ನೇ ಪೋಯಮ್ಮು. ಅದು ಯಾವುದು? ಇಟ್ ನೆವರ್ ಕಮ್ಸ್ ಅಗೇನ್. ಇದು ಯಾವತ್ತೂ ಮರಳಿ ಬರಂಗಿಲ್ಲ. ಅದು ಯಾವುದು? ಯೂತ್. ಈ ಒಂದು ಯೌವನಾವಸ್ಥೆ, ಯೂತ್ ಪವರು ಇನ್ನೊಮ್ಮೆ ಮರಳಿ ಬರಲ್ಲ ಅಂಥೇಳಿ ಯಾರು ಹೇಳ್ತಾ ಇದ್ದಾರಪ್ಪ ಅಂದ್ರೆ ರಿಚರ್ಡ್ ಹೆನ್ರಿ ಸ್ಟಾರ್ಡರ್ಡ್ ಅವ್ರು ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಪೋಯಮ್ ಆಫ್ ಮೆಮರೈಸೇಷನ್. ಬೈಪಾಠ ಮಾಡೋದಕ್ಕಿದೆ, 4 ಮಾರ್ಕ್ಸಿಗೆ ಬರುತ್ತೆ. ಚೆನ್ನಾಗಿ ನೀವು ರಿಸೈಟ್ ಮಾಡಿರಿ ಅಂತ ಹೇಳ್ತಾ ಮೆಮರೈಸ್ ಮಾಡಿರಿ ಅಂತ ಹೇಳ್ತಾ ಓಕೆ, ನಾವು ಲೆಟ್ಸ್ ಕಮ್ ಟು ದ ಪೋಯಮ್. ಪೊಯೆಟ್ರಿ ಸೆಕ್ಷನ್. ಈ ಒಂದು ಪೋಯಮನ್ನು ನೋಡೋಕ್ಕಿಂತ ಮುಂಚೆ ಈ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ರಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ದ ಪೋಯಮ್ ಇಟ್ ನೆವರ್ ಕಮ್ಸ್ ಅಗೇನ್. ಓಕೆ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಈ ಪ್ಯಾಸೇಜನ್ನು ಓದಿ ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ರಿ ತಂದಾರ. ಓಕೆ, ಪ್ಯಾಸೇಜಲ್ಲಿ ಏನಿದೆ ಅನ್ನೋದನ್ನು ನಾವೀಗ ನೋಡೋಣ. 4 ಫ್ರೆಂಡ್ಸ್, ರಾಜು, ಅಕ್ಬರ್, ಜಾನ್ ಆ್ಯಂಡ್ ಮೋಹನ್. 4 ಜನ ಸ್ನೇಹಿತರು ಇರ್ತಾರೆ. ಅವ್ರು ಯಾರು? ಒಬ್ಬ ರಾಜು, ಇನ್ನೊಬ್ಬ ಅಕ್ಬರ್, ಮತ್ತೊಬ್ಬ ಜಾನ್, ಇನ್ನೊಬ್ಬ ಮೋಹನ್. ಆರ್ ಲುಕಿಂಗ್ ಸ್ಯಾಡ್. ಅವರು ದುಃಖದಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ದುಃಖ ಆಗ್ಯದ. ಈಚ್ ಒನ್ ಆಫ್ ದೆಮ್ ಹ್ಯಾಸ್ ಲಾಸ್ಟ್ ಸಮಥಿಂಗ್. ಪ್ರತಿಯೊಬ್ಬರು ಕೂಡ, ಈ 4 ಫ್ರೆಂಡ್ಸ್ಗಳು ಕೂಡ ಏನೋ ಒಂದು ಕಳ್ಕೊಂಡಿದ್ದಾರೆ. ಅದೇನನ್ನೋದನ್ನ ನೋಡೋಣ ಬನ್ನಿ. ರಾಜು ಲಾಸ್ಟ್ ಈಸ್ ಕ್ರಿಕೆಟ್ ಬ್ಯಾಟ್. ರಾಜು ಏನು ಕಳ್ಕೊಂಡಾನ? ತನ್ನ ಪ್ರೀತಿಯ ಕ್ರಿಕೆಟ್ ಬ್ಯಾಟನ್ನು ಕಳ್ಕೊಂಡಿದ್ದಾನೆ ನೋಡ್ರಿ. ವಿಚ್ ವಾಸ್ ವೆರಿ ಫಾಂಡ್ ಆಫ್. ಅವನ ಬಹಳಷ್ಟು ಇಷ್ಟದ. ಫಾಂಡ್ ಅಂದರೆ ಏನ್ರಿ? ಬಹಳಷ್ಟು ಇಷ್ಟಪಡ್ತಕ್ಕಂಥ ಕ್ರಿಕೆಟ್ ಬ್ಯಾಟನ್ನು ಕಳ್ಕೊಂಡಿದ್ದಾನೆ. ಯಾರು? ರಾಜು. ನೆಕ್ಸ್ಟ್, ಇದು ರಾಜುನ್ ಕಥೆ ಐತ್ರಿ. ಮುಂದೆ ಅಕ್ಬರ್ ನೋಡೋಣ. ಅಕ್ಬರ್ ಹ್ಯಾಡ್ ಎ ವೆರಿ ಗುಡ್ ಸ್ಟೋರಿ ಬುಕ್ ಆ್ಯಂಡ್ ಈ ಲಾಸ್ಟ್ ಇಟ್ ಫೆನ್ ಬೈ ಮಿಸ್ಟೇಕ್. ಇಟ್ ಫೆಲ್ ಇನ್ ಟು ಅ ಪಾಂಡ್. ಅಕ್ಬರ್ ಏನು ಕಳ್ಕೊಂಡಿದ್ದಾನೆ? ಒಂದು ಬೆಸ್ಟ್ ಸ್ಟೋರಿ ಬುಕ್ಕನ್ನು ಕಳ್ಕೊಂಡಾನೆ. ಬೈ ಮಿಸ್ಟೇಕ್ ಆಗಿ ಕೈಯಲ್ಲಿ ಜಾರಿ ಹೊಂಡದಲ್ಲಿ, ಪಾಂಡಲ್ಲಿ ಈಜುಕೊಳ್ಳೋದಲ್ಲಿ ಬಿದ್ದುಬಿಡ್ತು. ಇದು ಅಕ್ಬರ್ನ ಕಥೆ. ನೆಕ್ಸ್ಟ್, ಜಾನ್ ಕಡೆ ಬರೋಣ ಬಾರಿ. ಜಾನ್ ಲಾಸ್ಟ್ ಹಿಸ್ ಕಲೆಕ್ಷನ್ ಆಫ್ ರೇರ್ ಸ್ಟ್ಯಾಂಪ್ಸ್ ವಿಚ್ ಹಿ ಹ್ಯಾಡ್ ಕಲೆಕ್ಟೆಡ್ ಓವರ್ ಅ ಫ್ಯೂ ಇಯರ್ಸ್. ಎಷ್ಟೋ ವರ್ಷಗಳನ್ನ ತಗೊಂಡು ಕಲೆಕ್ಟ್ ಮಾಡಿದ್ದವ. ಏನು ಕಲೆಕ್ಟ್ ಮಾಡಿದ್ರಿ? ಸ್ಟಾಂಪ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಈ ಸ್ಟಾಂಪ್ಸ್ ಚೀಟಿಗಳಂತ ಅದನ್ನು ಕಲೆಕ್ಟ್ ಮಾಡಿದ್ದ. ಅವುಗಳನ್ನು ಕಳ್ಕೊಂಡ್ರ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕಲೆಕ್ಷನ್ನ ಸಂಗ್ರಹ ಮಾಡಿದ್ದಾನ. ಇದು ಯಾರ ಕತೆ? ಜಾನ್ ಕತೆ. ಜಾನ್ ಕತೆ ಅಕ್ಬರ್ದು, ರಾಜಂದು ಮುಗೀತು. ಮುಂದೆ ಉಳಿದು ಯಾರ್ದು? ಮೋಹನ್. ಮೋಹನ್ ಏನು ಕಳ್ಕೊಂಡನಪ್ಪ ಅಂದ್ರೆ ಮೋಹನ್ ಲಾಸ್ಟ್ ಈಸ್ ಮದರ್ ಹೂ ಡೈಡ್ ಆಫ್ ಎ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಹೃದಯ ಬಡಿತದಲ್ಲಿ ತೀರ್ಕೊಂಡಿರ್ತ. ಹಾರ್ಟ್ ಅಟ್ಯಾಕಲ್ಲಿ ಅವ್ರ ತಾಯಿ ತೀರ್ಕೊಂಡಿದ್ದಾಳೆ. ಯಾರ ತಾಯಿ? ಮೋಹನ್ನ ತಾಯಿ. ಓಕೆ, ಈ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಕ್ವಶನ್ಸ್ ಇದ್ದಾವೆ. ಏನು ಕ್ವಶನ್ಸ್, ಏನು ಆನ್ಸರ್ ಮಾಡ್ತೀರಿ ಅನ್ನೋದನ್ನು ನೋಡೋಣ. ಈಗ, ಹೂಸ್ ಲಾಸ್ ಡು ಯು ಥಿಂಕ್ ಇಸ್ ದ ಗ್ರೇಟೆಸ್ಟ್? ಯಾವುದು ಅತ್ಯಂತ ಗ್ರೇಟೆಸ್ಟ್ ಲಾಸು? ಕಳೆದುಕೊಂಡಿದ್ದು ದೊಡ್ಡ ಲಾಸ್ ಯಾವುದಿಲ್ಲಿ? ಯಾವುದ್ರಿ? ಇಲ್ಲಿ ಮೋಹನಂದು. ಯಾಕಂದ್ರೆ ಈ ಬ್ಯಾಟನ್ನು ತರ್ಬೋದು, ಸ್ಟಾಂಪ್ಸನ್ನು ತರ್ಬೋದು, ಬುಕ್ಕನ್ನು ತರ್ಬೋದು, ಬಟ್ ಅವ್ರ ತಾಯಿಯನ್ನು ತರೋಕ್ಕಾಗಲ್ಲ. ದಟ್ ಈಸ್ ದ ವೆರಿ ಗ್ರೇಟೆಸ್ಟ್ ಲಾಸ್, ಮೋಹನ್ಸ್. ಎರಡನೇದು, ವೈ ಡು ಯು ಥಿಂಕ್ ದ ಲಾಸ್ ಆಫ್ ದ ಅದರ್ ಥಿಂಗ್ಸ್ ಇಸ್ ನಾಟ್ ದ ಇಂಪಾರ್ಟೆಂಟ್? ಯಾಕೆ ಇನ್ನುಳಿದ ವಸ್ತುಗಳು ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ವಿಚಾರ ಮಾಡ್ತೀರಿ ಅಂತ ಕೇಳಿದ. ಯಾಕಂದ್ರೆ ಇವೆಲ್ಲ ತರ್ಬೋದು ರೀ. ಸ್ಟಾಂಪ್ಸು ತರ್ಬೋದು, ಬುಕ್ಕು ತರ್ಬೋದು, ಕ್ರಿಕೆಟ್ ಬ್ಯಾಟು ತರ್ಬೋದು. ಓಕೆ, ಅದಕ್ಕೋಸ್ಕರ ಈ ಒಂದು ಮೋಹನನ ಅಮ್ಮನ ಜೀವ ಬಹಳಷ್ಟು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮೂರನೇದು, ವಿಚ್ ಆಫ್ ದ ಲಾಸಸ್ ಕ್ಯಾನ್ ಬಿ ಕಂಪ್ಯಾನ್ಸೇಟೆಡ್ ಆ್ಯಂಡ್ ವಿಚ್ ಕ್ಯಾನಾಟ್ ಬಿ? ಯಾವ ಲಾಸ್ಗಳನ್ನು ನಾವು ತುಂಬಬಹುದು, ಯಾವ ಕಳೆದು ಹೋದನ್ನು ತುಂಬಲಿಕ್ಕಾಗಲ್ಲ. ಅದು ಜೀವ ಒಂದೇ. ಯಾಕಂದ್ರೆ ಅದನ್ನು ನಾವು ಬಹಳಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕಂತ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರ್ರಿ. ಈಗ ನಮ್ಮ ಪೋಯಮ್ ಯಾವುದಪ್ಪ ಅಂದ್ರೆ, ನಮ್ಮ ಪೋಯಮ್ಮು, ನಮ್ಮ ಪದ್ಯ ಇಟ್ ನೆವರ್ ಕಮ್ಸ್ ಅಗೇನ್. ಈ ಯೂತ್ ಪವರ್ ಅನ್ನೋದು
ದ ಏಜ್ ಆಫ್ ಯೂತ್ ಅನ್ನೋದು, ಯೌವನಾವಸ್ಥೆ, ಯುವ ಶಕ್ತಿ ಅನ್ನೋದು ಇನ್ನೊಮ್ಮೆ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ರಿ ಅಂಥೇಳಿ ರಿಚಾರ್ಡ್ ಹೆನ್ರಿ ಸ್ಟಾರ್ಡರ್ಡ್ ಅವರು ಬಹಳಷ್ಟು ಚೆನ್ನಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಆ ಒಂದು ಇಂಟ್ರೊಡಕ್ಷನನ್ನು ನಾವು ನೋಡೋಣ್ರಿ. ಕಿರು ಪರಿಚಯವನ್ನು ಈ ಒಂದು ಪೋಯಮ್ ಬಗ್ಗೆ ಇರ್ತಕ್ಕಂಥದ್ದು. ಯೂತ್ ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್. ಈ ಯೂತ್ ಅನ್ನೋದು, ಯೌವನಾವಸ್ಥೆ ಅನ್ನೋದು ಈ ಮನುಷ್ಯನ ಜೀವನದಲ್ಲಿ ಇರ್ತಕ್ಕಂಥ ಅತ್ಯಂತ ಬೆಸ್ಟ್ ಟೈಮ್ ಅಂತ ಕರಿಬೋದು. ಅದಕ್ಕೆ ಅದನ್ನು ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇಟ್ ಈಸ್ ದ ಸ್ವೀಟೆಸ್ಟ್ ಫೇಸ್ ಆಫ್ ಲೈಫ್. ಇದು ಅತ್ಯಂತ ಸಿಹಿಯಾದ ಹಂತ ಅಂತ ಕರಿಬೋದು, ಏಜ್ ಅಂತ ಕರಿಬೋದು. ಯಾಕಂದ್ರೆ ಆ ಒಂದು ಹಂತವನ್ನು ನಾವು ಬಹಳಷ್ಟು ಸ್ವೀಟಾಗಿ ರುಚಿಯಾಗಿ ಯಾವ ರೀತಿ ಟೇಸ್ಟ್ ರುಚಿ ಇರ್ತದಲ್ಲ ಆ ರೀತಿ ಮಸ್ತ್ ಲೈಫ್ ಅಂತ ಕರಿತೀವಿ. ಯಾವುದು? ಯೂತ್ ಲೈಫು. ಯೂತ್ ಫೀಲ್ಸ್ ಅ ಪರ್ಸನ್ ವಿತ್ ಡ್ರೀಮ್ಸ್. ಈ ಯೂತ್ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಕನಸುಗಳಿಂದ ತುಂಬಿರುತ್ತೆ. ಆ ಕನಸುಗಳನ್ನು ನನಸಾಗಲಿಕ್ಕೆ ಹೋರಾಡಬೇಕು ಬಿಟ್ಟು ಇನ್ನುಳಿದ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು. ನಮ್ಮ ಕನಸನ್ನು ನನಸಾಗೋ ಟೈಮ್ ಯಾವುದಪ್ಪ ಅಂದ್ರೆ ದಟ್ ಈಸ್ ದ ಯೂತ್ ಲೈಫ್ ಅಂತ ಕರಿಬೋದು. ಒನ್ ಶುಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಒನ್ಸ್ ಯೂತ್ ಬಿಕಾಸ್ ವೆನ್ ಇಟ್ ಇಸ್ ಗಾನ್ ಮಚ್ ಆಫ್ ಒನ್ ಸ್ಟ್ರೆಂತ್ ಇಸ್ ಗಾನ್. ಒನ್ ಶುಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ಒನ್ಸ್ ಯೂತ್. ಅದಕ್ಕೆ ಈ ಒಂದು ಯೌವನಾವಸ್ಥೆಯಲ್ಲಿ ನಾವು ಯುವಕರು ಇರಬೇಕಾದ್ರೆ ಬೆಸ್ಟ್ ಕೆಲಸ ಮಾಡಬೇಕು, ಬೆಸ್ಟ್ ಸ್ಟಡಿ ಮಾಡಬೇಕು. ಬೆಸ್ಟ್ ಸ್ಟಡಿ ಮಾಡಿದರೆ ದೇರ್ ಇಸ್ ಅ ಬೆಸ್ಟ್ ಈಸ್ ವೇಟಿಂಗ್ ಫಾರ್ ಯು ಇನ್ ದ ಫ್ಯೂಚರ್ ಡೇಸ್. ಅದಕ್ಕೆ ಯಾಕೆ ನಾವು ಇಲ್ಲಿ ಬೆಸ್ಟ್ ಕೆಲಸ ಮಾಡಬೇಕು, ಬೆಸ್ಟ್ ಸ್ಟಡಿ ಮಾಡಬೇಕಪ್ಪ ಅಂತಂದ್ರೆ ಬಿಕಾಸ್ ವೆನ್ ಇಟ್ ಇಸ್ ಗಾನ್ ಮಚ್ ಆಫ್ ಒನ್ ಸ್ಟ್ರೆಂತ್ ಇಸ್ ಗಾನ್. ಒಂದು ಸಲ ಇದು ಹೊಳ್ಳಿ ಹೋಯ್ತಪ್ಪ ಅಂದ್ರೆ ಈ ಶಕ್ತಿ ಇನ್ನೊಮ್ಮೆ ಬರಂಗಿಲ್ಲ ಅಂತ ಈ ಒಂದು ಕವಿ ರಿಚಾರ್ಡ್ ಹೆನ್ರಿ ಸ್ಟಾರ್ಡರ್ಡ್ ಅವರು ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಐ ಹೋಪ್ ನಿಮ್ಗೆ ಈ ಒಂದು ಪದ್ಯದ ಇಟ್ ನೆವರ್ ಕಮ್ಸ್ ಅಗೇನ್ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ಮೆಮರೈಸ್ ಮಾಡಿರಿ. ಈ ಒಂದು ಯಾವ ರೀತಿ ರಿಚಾರ್ಡ್ ಹೆನ್ರಿ ಸ್ಟಾರ್ಡರ್ಡ್ ಅವರು ಈ ಪೋಯಮನ್ನು ಬಿಂಬಿಸಿದ್ದಾರೆ, ವರ್ಣಿಸಿದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್, there are balms for all our pain, but when youth the dream departs, it takes something from our hearts and it never comes again. ಇದು ಹೊಳ್ಳಿ ಬರಂಗಿಲ್ಲ. ಈ ಒಂದು ಯೂತ್ ಯೌವನಾವಸ್ಥೆ ಯುವ ಶಕ್ತಿ ಅನ್ನೋದು ಮರಳಿ ಬರಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಇನ್ನೊಂದು ಸಲ ನೋಡೋಣ್ರಿ. ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್. ನಾವು ಏನು ಬೇಕಾದೆಲ್ಲ ಕಳ್ಕೊಂಡ್ರೆ ಪಡ್ಕೋಬೋದು. ಗೇನ್ಸ್ ಮೀನ್ಸ್ ಪಡೆದುಕೊಳ್ಳು. ಏನೇ ನಾವು ಲಾಸ್ ಮಾಡಿಕೊಂಡ್ರು, ಏನೇ ಒಂದು ಕಳ್ಕೊಂಡ್ರು ಕೂಡ ಅದನ್ನು ಪಡೆದುಕೊಳ್ಬೋದು. ದಿಸ್ ಈಸ್ ಫಸ್ಟ್ ಲೈನ್. ಸೆಕೆಂಡ್ ಲೈನ್ ನೋಡ್ರಿ, ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್. ನನ್ನ ಕೈ ಮುರಿದ್ರೆ, ಏನಾದರೂ ನೋವು ಆದರೆ ಅದಕ್ಕೆಲ್ಲ ಏನಿದಾವ? ಮುಲಾಮ್ಗಳಿದ್ದಾವ್ರಿ, ಅದಕ್ಕೊಂದು ಸೊಲ್ಯೂಷನ್ಸ್ಗಳಿದ್ದಾವ. ಬಟ್ ಇದಕ್ಕಿಲ್ಲ. ಈ ಯೂತನ್ನು ಕಳ್ಕೊಂಡ್ರೆ ನಾವೆಲ್ಲ ಕಳ್ಕೊಂಡು ಹಾಗೆ ಅಂತ ಹೇಳ್ತಾರೆ. ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್. ನಮ್ಮೆಲ್ಲ ನೋವುಗಳಿಗೆ ಮುಲಾಮ್ಗಳಿದ್ದಾವೆ, ಡಾಕ್ಟರ್ಸ್ ಇದ್ದಾರೆ, ಹಾಸ್ಪಿಟಲ್ಸ್ಗಿದ್ದಾವೆ, ಅವಲ್ಲಿ ನಾವು ಹೋಗಿ ಕ್ಯೂರ್ ಮಾಡ್ಕೋಬೋದು. ಬಟ್ ವೆನ್ ಯೂತ್, ಯಾವಾಗ ಈ ಯುವ ಶಕ್ತಿ ಯೌವನಾವಸ್ಥೆ ಹೋಯ್ತಪ್ಪ ಅಂತಂದ್ರೆ, ಈ ಯೂತ್ ಏಜಲ್ಲಿ ಏನು ಒಂದು ಹೊಸ ಡ್ರೀಮನ್ನು, ಹೊಸ ಕನಸನ್ನು ನಾವು ಕಟ್ಕೋತೀವಿ, ಡಿಪಾರ್ಟ್ಸ್. ಈ ಯೂತ್ ಯೌವನಾವಸ್ಥೆ ಮತ್ತು ಹೊಸ ಆ ಕನಸು ಒಂದು ಸಲ ಬಿಟ್ಟು ಹೋಯ್ತಪ್ಪ ಅಂದ್ರೆ ಇಟ್ ಟೇಕ್ಸ್ ಸಮಥಿಂಗ್ ಫ್ರಾಮ್ ಅವರ್ ಹಾರ್ಟ್ಸ್. ನಮ್ಮ ಹೃದಯ ಇರ್ತಕ್ಕಂಥ ಹೊಸ ಆಲೋಚನೆಗಳು, ಹೊಸ ಕನಸುಗಳು ಹೋಗಿಬಿಡ್ತಾವಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ಅದು ಇನ್ನೊಮ್ಮೆ ಯಾವತ್ತೂ ಬರೋದಿಲ್ಲ. ನೋಡ್ರಿ, ನಾವೆಲ್ಲ ವಿಚಾರ ಮಾಡ್ತೀವಿ, ನಾ ಹೆಂಗಿರ್ಬೇಕು, ಯೂತ್ ಹೆಂಗದೀನಿ, 22 ವರ್ಷನ ಹಾಗೆ ಇರಬೇಕಂತ ಅನ್ಕೋತೀವಿ. ಬಟ್ ಇಟ್ ಇಸ್ ಇಂಪಾಸಿಬಲ್. ಚೇಂಜ್ ಆಗ್ತದೆ. ಅದಕ್ಕೆ ಆ ಏಜಲ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಅದನ್ನು ಮಿಸ್ ಮಾಡ್ಕೋಬೇಡ್ರಿ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ಒಂದು ಸ್ಟ್ಯಾನ್ಸಾಗೆ ನಾವು ಹೋಗೋಣ್ರಿ. ವಿ ಆರ್ ಸ್ಟ್ರಾಂಗರ್ ಆ್ಯಂಡ್ ಆರ್ ಬೆಟರ್ ಅಂಡರ್ ಮ್ಯಾನ್ಹುಡ್ ಸ್ಟರ್ನರ್ ರೀನ್. ಸ್ಟಿಲ್ ವಿ ಫೀಲ್ ದಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್ with flying feet and will never come again.
ಏನು ಹೇಳ್ತಾ ಇದ್ದಾರೆ ಸೆಕೆಂಡ್ ಸ್ಟ್ಯಾನ್ಜಾದಲ್ಲಿ? ವಿ ವಿಲ್ ಸಿ, ನೋಡೋಣ. ವಿ ಆರ್ ಸ್ಟ್ರಾಂಗರ್, ನಾವು ಭಾಳಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ದಷ್ಟಪುಷ್ಟ ಇದ್ದೀವಿ, ಧೈರ್ಯದಿಂದ ಇದ್ದೀವಿ, ಭಾಳಷ್ಟು ಸ್ಟ್ರಾಂಗ್ ಆಗಿದ್ದೀವಿ ನಾವು. ಆ್ಯಂಡ್ ಆರ್ ಬೆಟರ್, ನಾವು ಭಾಳಷ್ಟು ಚೆನ್ನಾಗಿದ್ದೀವಿ, ಫಿಸಿಕಲಿ ಇದ್ದೀವಿ, ಮೆಂಟಲಿ ಇದ್ದೀವಿ. ಬಟ್ ಅಂಡರ್ ಮ್ಯಾನ್ಹುಡ್ಸ್ ಸ್ಟರ್ನರ್ ರೀನ್, ಮ್ಯಾನ್ಹುಡ್ಸ್ ಅಂದ್ರೆ ಈ ಪ್ರಾಯ, ಈ ಯೌವನಾವಸ್ಥೆ ಅಲ್ಲಿ ಇದ್ದಾಗ ಮಾತ್ರ ಸ್ಟರ್ನರ್ ಅಂದ್ರೆ ಏನ್ರಿ? ಸ್ಟ್ರಾಂಗರ್. ರೀನ್ ಅತ್ಯಂತ ಸ್ಟ್ರಾಂಗ್ ಟೈಮ್ ಅಂತ ಕರೆಯೋದೇ ಯಾವುದಪ್ಪ ಅಂದರೆ ಇದು ಪ್ರಾಯದ ವ್ಯವಸ್ಥೆ, ಪ್ರಾಯಾವಸ್ಥೆ, ಯೌವನಾವಸ್ಥೆ. ಈ ಮನುಷ್ಯನ ಜೀವನದ ಅತ್ಯಂತ ಸ್ಟ್ರಾಂಗ್ ಆಗಿರತಕ್ಕಂಥ ಪೀರಿಯಡ್ ಆಫ್ ಟೈಮ್, ಪೀರಿಯಡ್ ಆಫ್ ರೂಲ್ ಅಂದರೆ ಯಾವುದು? ಮ್ಯಾನ್ಹುಡ್ಸ್, ಈ ಪ್ರಾಯ ಯೌವನಾವಸ್ಥೆ ಅಂತ ಹೇಳ್ತಾರೆ. ರೀನ್ ಅಂದರೆ ಪೀರಿಯಡ್ ಆಫ್ ಟೈಮ್, ಅಂದ್ರೆ ಆ ಅವಧಿ. ಯಾವ ಅವಧಿ? ಯೌವನಾವಸ್ಥೆಯಲ್ಲಿ ನಾವು ಬಹಳಷ್ಟು ಸ್ಟ್ರಾಂಗ್ ಇರ್ತೀವಿ. ಅವಾಗ ನಾವು ಮಸ್ತಂಗೆ ಕೆಲಸ ಮಾಡ್ಬೇಕು ರೀ. ಈ ಕೈಗಳನ್ನು ಕೊಟ್ಟಿದ್ದಾರಲ್ರಿ, ಈ ಕೈಗಳನ್ನು ಉಂಗುರ ಹಾಕಿ, ಬಂಗಾರದ ಉಂಗುರ ಹಾಕೋದು ಬೇಡಂಗಿಲ್ಲ, ಈ ಕೈಗಳಿಂದ ಮಸ್ತ್ ಕೆಲಸ ಮಾಡಿಸ್ಬೇಕು. ಮಸ್ತಾಗಿರ್ತಕ್ಕಂಥ ಜೀವನ ಬಿಲ್ಡ್ ಆಗುತ್ತೆ. ಅದಕ್ಕೆ ನೀವು ಆ ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಯಾಕೆ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಯು ಆರ್ ದ ಯೂತ್, ನೀವು ಜೀವನವನ್ನು ಕಟ್ಕೊಡ್ರಿ ಅಂಥೇಳಿ. ಸ್ಟಿಲ್ ವಿ ಫೀಲ್ ದ್ಯಾಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್ ವಿತ್ ಫ್ಲೈಯಿಂಗ್ ಫ್ಲೀಟ್. ಸ್ಟಿಲ್ ವಿ ಫೀಲ್, ನಾವು ಇನ್ನೂ ಭಾವಿಸ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಏನಂತ? ದ್ಯಾಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್. ನಿನ್ನ ಜೀವನ ಸಿಹಿ ಆಗಬೇಕಾದ್ರೆ ಅದು ಯೌವನಾವಸ್ಥೆಯಲ್ಲಿ ನೀನು ಕಟ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ನೀನು ಹೇಗೆ ಹಾರ್ತೀಯಪ್ಪ ಅಂದ್ರೆ ವಿತ್ ಫ್ಲೈಯಿಂಗ್ ಫೀಟ್, ಹಾರಾಡುವ ಕಾಲುಗಳು. ಈ ಯಾವ ರೀತಿ ಪಕ್ಷಿಗಳು ಹಾರ್ತಾವತ್ತಲ್ಲ, ಆ ಒಂದು ಯೌವನಾವಸ್ಥೆಯಲ್ಲಿ ನೀನು ಒಳ್ಳೆಯ ಜೀವನವನ್ನು ಕಟ್ಕೊಂಡ್ರೆ ಯು ಆರ್ ಬಿಕಮ್ ಫ್ಲೈಯಿಂಗ್ ಹೈ ಇನ್ ದ ಸ್ಕೈ, ಆಕಾಶದಲ್ಲಿ ಹಾರಾಡ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅದನ್ನು ಕಳ್ಕೊಬೇಡ್ರಿ. ಆ್ಯಂಡ್ ವಿಲ್ ನೆವರ್ ಕಮ್ ಅಗೇನ್, ಇದು ಮತ್ತೊಮ್ಮೆ ಮರಳಿ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಹೆನ್ರಿ ರಿಚರ್ಡ್ ಸ್ಟಾರ್ಡರ್ಡ್ ಅವರು. ಓಕೆ, ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ಒಂದು 5 ಲೈನ್ ಲಾಸ್ಟ್ ಸ್ಟ್ಯಾನ್ಜಾ ನೋಡೋಣ್ರಿ. ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್ ಆ್ಯಂಡ್ ವಿ ಸೈ ಫಾರ್ ಇಟ್ ಇನ್ ವೇನ್. ವಿ ಬಿಹೋಲ್ಡ್ ಇಟ್ ಎವ್ರಿವೇರ್ ಆನ್ ದ ಅರ್ತ್ ಆ್ಯಂಡ್ ಇನ್ ದ ಏರ್, ಬಟ್ ಇಟ್ ನೆವರ್ ಕಮ್ಸ್ ಅಗೇನ್. ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್. ನಿನ್ನ ಜೀವನ ಅತ್ಯಂತ ಸುಂದರಮಯವಾಗಿದೆ. ಬ್ಯೂಟಿಫುಲ್ ಅಂದರೆ ಸುಂದರವಾಗಿದೆ. ಯೌವನಾವಸ್ಥೆಯನ್ನು ನೀನು ದಾಟಿ ಬಂದಪ್ಪ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಡಿಸ್ಪಿಯರ್. ವ್ಯಾನಿಶ್ ಮೀನ್ಸ್ ಕಣ್ಣು ಮರೆಯಾಗಿ ಹೋಗುತ್ತೆ. ಅದನ್ನು ಕಳ್ಕೋಬೇಡ ಅಂತ ಹೇಳ್ತಿದ್ದಾರೆ. ಸಮಥಿಂಗ್ ಬ್ಯೂಟಿಫುಲ್ ಇಸ್ ವ್ಯಾನಿಶ್ಡ್, ಕಣ್ಣು ಮರೆಯಾಗಿ ಹೋಗುತ್ತೆ ಯೌವನಾವಸ್ಥೆ ಮುಗಿದು ಹೋದ ಬಳಿಕ. ಆ್ಯಂಡ್ ವಿ ಸೈ ಫಾರ್ ಇಟ್ ಇನ್ ವೇನ್. ನಾವು ಅದರಲ್ಲಿ ನಿಟ್ಟುಸಿರನ್ನು, ಸಾಯಿ ಅಂದರೆ ಏನಂದರೆ ನಿಟ್ಟುಸಿರನ್ನು ಬಿಟ್ಟು ಬಿಡ್ತೀವಿ. ಏನಂಥೇಳಿ? ಎಲ್ಲ ವ್ಯರ್ಥ ಆಯ್ತಪ್ಪ. ಈಗ ನೋಡ್ರಿ, 40-50 ವರ್ಷ ಆದವರು ನಾನು IAS ಆಗಬೇಕಾಗಿತ್ತು ಅಂತ ಹೇಳ್ಕೊಂಡು ಕುಂದಿರ್ತಾರೆ ಅವರು. ಯಾಕಂದ್ರೆ ಮಾಡಬೇಕಾದ ಟೈಮಲ್ಲಿ, ಯೂತಲ್ಲಿ, ಯೌವನಾವಸ್ಥೆಯಲ್ಲಿ ಅವ್ರು ಪ್ರಯತ್ನ ಪಡಲಿಲ್ಲ. ಈಗ ಹೇಳ್ತಾರೆ, ಏಯಪ್ಪ ನಾವು ವೇಸ್ಟ್ ಮಾಡಿಬಿಟ್ಟೆ, ಸುಮ್ಮನೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ನು ಕೆಲಸ ಮಾಡಲಿಲ್ಲ, ಅದಕ್ಕೆ ಅವ ಏನು ಮಾಡಕತ್ತಾನೆ, ಇನ್ನೊಬ್ರು ಬ್ಲೇಮ್ ಮಾಡಕತ್ತಾನೆ. ಆ ರೀತಿ ನಿಟ್ಟುಸಿರನ್ನು ನಾವು ಬಿಡಬೇಕಾಗತ್ತೆ. ನಮ್ಮ ಟೈಮನ್ನು ವ್ಯರ್ಥ ಮಾಡ್ತೀವಿ ಅಂಥೇಳಿ. ವಿ ಬಿಹೋಲ್ಡ್ ಇಟ್ ಎವ್ರಿವೇರ್. ಅದಕ್ಕೆ ಬಿಹೋಲ್ಡ್ ಅಂದರೆ ನೋಡು, ಸಿ. ಅದಕ್ಕೆ ಎಲ್ಲ ಕಡೆ ನೋಡು, ನೀನು ಸುತ್ತಮುತ್ತಲು ನೋಡು. ಆನ್ ದ ಅರ್ತ್, ಈ ಭೂಮಿ ಮೇಲೆ ನೋಡು. ಆ್ಯಂಡ್ ಇನ್ ದ ಏರ್, ಈ ಒಂದು ಗಾಳಿಯಲ್ಲಿ, ಆಕಾಶದಲ್ಲಿ ನೋಡು. ಎಲ್ಲವೂ ಕೂಡ ನಿನಗೆ ಹೊಸದಾಗಿ ಕಾಣುತ್ತೆ. ಯಾವಾಗಪ್ಪ ಅಂದರೆ ಯೌವನಾವಸ್ಥೆ. ಅದನ್ನು ಕಳ್ಕೋಬೇಡ, ಬಟ್ ಇಟ್ ನೆವರ್ ಕಮ್ಸ್ ಅಗೇನ್ ಅಂತ ಹೇಳ್ತಿದ್ದಾರೆ. ಇದು ಇನ್ನೊಮ್ಮೆ ಬರಂಗಿಲ್ಲ, ಅದಕ್ಕೆ ಇದನ್ನು ಕಳ್ಕೋಬೇಡ ಅಂಥೇಳಿ ಬಹಳಷ್ಟು ಚೆನ್ನಾಗಿ ನಮ್ಮ ಕವಿ ಏನಪ್ಪ ಅಂತಂದ್ರೆ ರಿಚರ್ಡ್ ಹೆನ್ರಿ ಸ್ಟಾರ್ಡರ್ಡ್ ಅವರು ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು ನಾನು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರ ಅಂತ ನನ್ನ ಆಸೆ. ಓಕೆ, ನಿಮಗೆ ಅರ್ಥ ಆಗಿದ್ದರೆ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳ್ರಿ ಅಂತ ಹೇಳ್ತಾ, ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಓಕೆ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.